ಏನು ಹೃದಯ ಸಂಬಂಧಿ ವಿಷಯಗಳ ಬಗ್ಗೆ, ಸಾವುಗಳ ಬಗ್ಗೆ, ಕಾಯಿಲೆಗಳ ಬಗ್ಗೆ ಏನು ಜನರಲ್ಲಿ ಒಂದು ರೀತಿ ಗೊಂದಲ ಮೂಡ್ತಾ ಇದೆ, ಆತಂಕ ಮೂಡ್ತಾ ಇದೆ. ಅದರ ನಿಟ್ಟಿನಲ್ಲಿ ಒಂದು ಜನಗಳಲ್ಲಿ ಒಂದು ವಿಶ್ವಾಸಾರ್ಹ ಒಂದು ಹೆಜ್ಜೆಯನ್ನು ಒಂದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಪೊಲೀಸ್ ವರಿಷ್ಠರ ಜೊತೆಯಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ. ದುರಭ್ಯಾಸಗಳ ಬಗ್ಗೆ, ದುಶ್ಚಟಗಳ ಬಗ್ಗೆ ಅರಿವನ್ನು ಸಹ ಮೂಡಿಸಬೇಕು ಮತ್ತು ಜೀವನ ಶೈಲಿಗೆ ಒತ್ತನ್ನು ಕೊಡಬೇಕು ಅಂತ ಸಹ ಅವರು ನಿರ್ದೇಶನ ನೀಡಿದರು. ಆದ ರೀತಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅದೆಲ್ಲ ಸಮಸ್ತ ಅಧಿಕಾರಿಗಳೊಂದಿಗೆ ಇವತ್ತು ಒಂದು ವಾಕಥಾನ್, ಹಾಸನ ವಾಕಥಾನ್ ಅಂತ ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಡ್ತಾರೆ. ಯಾಕಂದ್ರೆ ಹೃದಯ ಚೆನ್ನಾಗಿ ಇಟ್ಕೋಬೇಕು ಅಂತ ಎಲ್ಲರೂ ಇವಾಗ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿದಾರಲ್ಲ, ಅದಕ್ಕೋಸ್ಕರ ಇದು ಪ್ಯಾರಾಮೆಡಿಕಲ್ ಇಡೀ ಆಲ್ ರೌಂಡ್ ಹಾಸನಿಂದಲೇ ಎಲ್ಲರೂ ಬಂದು ಸ್ವಾಗತ ಮಾಡ್ತಿದೀವಿ. ಎಲ್ಲರೂ ಹೃದಯ ಚೆನ್ನಾಗಿ ಇಟ್ಕೋಬೇಕು, ದುಶ್ಚಟಗಳನ್ನು ಬಿಡ್ಬೇಕು. ಪೂರ್ಣಪ್ರಜ್ಞಾ ಕಾಲೇಜ್ ಪ್ಯಾರಾಮೆಡಿಕಲ್ ಕಾಲೇಜ್. ಇವತ್ತು ನಾವು ಬೆಳಗ್ಗೆ 6 ಗಂಟೆಯಿಂದ ವಾದ ಮಾಡ್ತಿದೀವಿ. ಯಾಕಂದ್ರೆ ಎಲ್ಲರೂ ಹೃದಯನ ಚೆನ್ನಾಗಿ ಇಟ್ಕೋಬೇಕು, ಕೆಟ್ಟ ಚಟಗಳನ್ನ ಯಾರು ಮಾಡಬೇಡಿ, ಆಚೆ ಫುಡ್ಸ್ನ ಯಾರು ಜಾಸ್ತಿ ತಿನ್ಬೇಡಿ, ನಿಮ್ಮ ಹೃದಯವನ್ನ ನೀವೇ ಗಮನದಿಂದ ಇಟ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು. ನಾವು ಬೆಳಗ್ಗಿಂದ ವಾಕಿಂಗ್ ಮಾಡ್ತಿದೀವಿ. ಯಾಕಂದ್ರೆ ಹೃದಯನ ಚೆನ್ನಾಗಿರ್ಬೇಕು. ವಾಕಿಂಗ್ ಮಾಡಿದ್ರೆ ರಕ್ತ ಚಲನೆಯನ್ನು ಚೆನ್ನಾಗಾಗುತ್ತೆ. ಮತ್ತೆ ಔಟ್ಸೈಡ್ ಫುಡ್ ಅನ್ನು ಬಿಡಿ, ಜಾಸ್ತಿ ತಿನ್ನೋದು ಮನೇಲಿ ಮಾಡೋ ಫುಡ್ ಅನ್ನು ತಿನ್ನಿ. ಮತ್ತೆ ಸ್ಮೋಕಿಂಗ್, ಆಲ್ಕೋಹಾಲ್ ಎಲ್ಲ ಬಿಡಿ. ನಾವು ಬೆಳಿಗ್ಗೆ 6 ಗಂಟೆಯಿಂದ ಬಂದ್ಬಿಟ್ಟು ಸ್ವಾಗತ ಮಾಡ್ತಿದ್ದೀವಿ. ಯಾಕಂತಂದ್ರೆ ಇವಾಗ ಎಲ್ಲರಿಗೂ ಹಾಸನಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದೆ. ಹೆಚ್ಚಾಗಿ ಕಂಡು ಬರ್ತಿರೋದು ಹಾಸನಲ್ಲೇ. ಯಾಕಂತಂದ್ರೆ ನಾವು ಜಾಸ್ತಿ ಓಡಾಡಲ್ಲ, ಕೂತಿದ ಹತ್ರನೇ ಕೂತೀವಿ, ಅದರಿಂದ ಕೊಲೆಸ್ಟ್ರಾಲ್ ಎಲ್ಲ ಹೆಚ್ಚಾಗ್ತಿದೆ. ಆದಷ್ಟು ಎಲ್ಲರಿಗೂ ಹೇಳೋದು ಅಂತಂದ್ರೆ ವ್ಯಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ. ಇದರಿಂದ ನಮಗೆ ಹಾರ್ಟಿಗೆ ತುಂಬಾ ಅನುಕೂಲ ಆಗುತ್ತೆ. ಇಚ್ಛಾಶಕ್ತಿ ಇಲ್ಲದವ್ರು ಏನು ಮಾಡೋಕ್ಕಾಗೋದು. ಆ ಇಚ್ಛಾಶಕ್ತಿಯನ್ನ ನಮ್ಗೆಲ್ಲರಿಗೂ ಕೊಟ್ಟಿರ್ತಕ್ಕಂಥವರು ರಾಷ್ಟ್ರದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಇವತ್ತು ಒಂದೇ ಭಾರತ್ ಜೊತೆಯಲ್ಲಿ ನಾವು ಕರ್ನಾಟಕದಲ್ಲಿ 1981 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ 61 ರೈಲ್ವೆ ಸ್ಟೇಷನ್ಗಳನ್ನ ಮೇಲ್ದರ್ಜೆಗೆ ತರ್ತಾ ಇದ್ದೀವಿ. ಅದಲ್ಲದೆ ಈ ಸಾರಿ 60-65 ತಗೋತಾ ಇದೀವಿ. 1,000 ಕೋಟಿಗೂ ಮೇಲ್ಪಟ್ಟು ಖರ್ಚು ಆಗ್ತಾ ಇದೆ. ಅದಕ್ಕೂ ಕೂಡ ಚಿಕ್ಕಮಗಳೂರು ಏನಿವತ್ತು ಮಾರ್ಗದಲ್ಲಿ ನಡೀತಕ್ಕಂಥ ಅಮೃತ್ ಭಾರತ್ ಯೋಜನೆಗಳ ಜೊತೆಯಲ್ಲಿ ನಿಮ್ಗೆ ಯಾವ ರೀತಿ ಅನುಕೂಲಗಳಾಗಬೇಕು ಆ ಎಲ್ಲ ಅನುಕೂಲಗಳನ್ನ ನಾವು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಬಂಧುಗಳೇ, ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ತೀನಿ. ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸವನ್ನ ಮಾಡಿದ್ದೆ. ಆದ್ರೆ ನಾವು ಯಾವ ರೀತಿ ಸಾಧನೆಯನ್ನ ಮಾಡಬಹುದು, ನಾನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಚಿಕ್ಕಮಗಳೂರಿನಿಂದ 8:15ಕ್ಕೆ ಒಂದು ಬೆಂಗಳೂರಿಗೆ ರೈಲು ಹೋಗುತ್ತೆ. ಅಲ್ಲಿ ಹೋಗುವಾಗ ಹೆಚ್ಚು ಕಡಿಮೆ 1-1.5 ಗಂಟೆ ಆಗುತ್ತೆ. ಅದಕ್ಕಿಂತ ಅದನ್ನ ಬೆಳಿಗ್ಗೆ 5:15ಕ್ಕೆ 5 ಕಾಲಿಗೆ ಬಿಟ್ಟರೆ ಎಲ್ಲ ಸರ್ಕಾರಿ ನೌಕರರಿಗೆ, ಕೋರ್ಟ್ ಕಚೇರಿ ವ್ಯವಹಾರ ಇರುವವರಿಗೆ, ಬೇರೆ ಬೇರೆ ಸಮಸ್ಯೆಗಳಿರುವವರಿಗೆ ಅನುಕೂಲ ಆಗುತ್ತೆ ಅನ್ನುವ ಕಾರಣಕ್ಕೆ 8:15 ರೈಲನ್ನ ಬೆಳಿಗ್ಗೆ 5:15ಕ್ಕೆ ಬಿಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ ಅನುಕೂಲ ಅಂತೇಳಿ ಸಾರ್ವಜನಿಕರ ಮತ್ತು ಪ್ರಯಾಣಿಕರ ಅನುಭವ. ಅದರ ಆಧಾರ ವಿಶೇಷವಾದಂತಹ ಕ್ರಮವನ್ನು ವಿನಂತಿ ಮಾಡ್ತೀನಿ. ಒಂದು ಪ್ರಸ್ತಾಪನೆ ಇಟ್ಟಿದ್ದಾರೆ. ನಮಗೆಲ್ಲರೂ